ಈ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಏಪ್ರಿಲ್ 13ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ವರೂಥಿನಿ ಏಕಾದಶಿ ಅಂತ ಕರೀತಾರೆ. ಇಂತಹ ವರೂಥಿನಿ ಏಕಾದಶಿ ನಾಡಿದ್ದು ಏಪ್ರಿಲ್ 13ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಇದನ್ನು ವರೂಥಿನಿ ಏಕಾದಶಿ ಅಂತ ಯಾಕೋಸ್ಕರ ಕರೀತಾರೆ, ಇದರ ಮಹತ್ವ ಏನು, ಇದನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ. ಈಗಾಗಲೇ ನಾವು ಇದನ್ನೆಲ್ಲ ನೋಡಿದ್ದೇವೆ. ಆದರೆ ಮತ್ತೆ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳುವುದರಿಂದಾಗಿ ಅದರ ಮಹತ್ವದ ಅರಿವಾಗಿ ನಾವು ಮಾಡುವಂತಹ ಏಕಾದಶಿ ಆಚರಣೆಯಲ್ಲಿ ನಮಗೆ ಶ್ರದ್ಧಾ ಭಕ್ತಿಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಮತ್ತೆ ನಾವು ಚಿಂತನೆಯನ್ನು ನಡೆಸುವಂಥದ್ದು. ಸಂಸ್ಕೃತದಲ್ಲಿ ವರೂಥಿನ್ ಅಂತ ಹೇಳಿದರೆ ಕವಚ ಅಂತ, ಕವಚ ಇರುವುದು. ಈ ವರೂಥಿನಿ ಅಂತ ಹೇಳಿದರೆ ಕವಚ ಇರುವಂತಹ ಏಕಾದಶಿ ಅಂತ ಹೇಳಿದರೆ ನಮ್ಮ ಪಾಪ ಏನಿದೆ ಆ ಪಾಪವನ್ನು ಪರಿಹಾರ ಮಾಡುವಂತಹ ಪಾಪ ಅದರ ಫಲ ನಮಗೆ ತಾಕದಂತೆ ಕವಚದಂತೆ ಇರುವಂತಹದ್ದು ಈ ಏಕಾದಶಿಯಿಂದ. ಅಂದರೆ ವಾಸ್ತವಿಕವಾಗಿ ಇದೊಂದೇ ಏಕಾದಶಿ ಅಂತಲ್ಲ, ಇದು ಎಲ್ಲ ಏಕಾದಶಿಗಳಿಗೂ ಅನ್ವಯವಾಗುವಂಥದ್ದು, ಕೂಡುವಂಥದ್ದು. ಅಂದರೆ ಪ್ರತಿಯೊಂದು ಏಕಾದಶಿಯಲ್ಲೂ ನಾವೇನು ಒಂದು ಏಕಾದಶಿಯ ಮಹತ್ವವನ್ನು ಕೇಳುತ್ತೇವೆ, ಇದು ಬರೀ ಆ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಇರುವುದಿಲ್ಲ, ಎಲ್ಲ ಏಕಾದಶಿಗಳಿಗೂ ಅದು ಸಂಬಂಧಪಟ್ಟ ಮಹತ್ವ ಆಗಿರ್ತದೆ. ಆ ಮಹತ್ವದ ಒಂದೊಂದು ಮುಖಗಳನ್ನು ಒಂದೊಂದು ಏಕಾದಶಿ ತಿಳಿಸ್ಕೊಂಡು ಹೋಗ್ತದೆ. ಹಾಗೆ ಈ ವರೂಥಿನಿ ಏಕಾದಶಿ ನಿಜವಾಗಲೂ ಕೂಡ ಇದೇನು ಅಂತ ಹೇಳಿದರೆ, ಮೊದಲನೇದಾಗಿ ಭಗವಂತನ ಅನುಗ್ರಹವನ್ನು ತಂದುಕೊಡುತ್ತದೆ, ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತದೆ. ಅಷ್ಟು ಮಾತ್ರ ಅಲ್ಲ, ಸೌಭಾಗ್ಯ ಪ್ರಾಪ್ತಿಯೇವಚ ಅಂತ ಹೇಳ್ತಾರೆ, ಪ್ರಾಪ್ತಿರೇವಚ. ಅವನಿಗೆ ಸೌಭಾಗ್ಯ ಅಂದರೆ ಒಳ್ಳೆಯ ಅದೃಷ್ಟ ಮುಂತಾದವುಗಳೆಲ್ಲ ಅವನಿಗೆ ದೊರಕುತ್ತದೆ. ವಿಶೇಷವಾಗಿ ಸ್ತ್ರೀ ದುರ್ಭಗಾಪಿ ಕರೋತ್ಯೇನ ಸ್ತ್ರೀ ಸೌಭಾಗ್ಯಮವಾಪ್ನುಯಾತ್ ಅಂತ ಹೇಳಿದರೆ, ಅವಳಿಗೆ ಜೀವನದಲ್ಲಿ ಬಹಳಷ್ಟು ದುಃಖಗಳಿದೆ, ಕಷ್ಟಗಳಿದೆ, ತಾಪತ್ರಯಗಳಿದೆ. ಅಂತಹ ಹೆಣ್ಣು ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅವಳ ಅಂತಹ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗ್ತದೆ. ಯಾಕಂದರೆ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ, ಅದು ಪರಿಹಾರ ಆಗತ್ತೆ. ನಂತರ ಇಲ್ಲಿ ಬದುಕಿರುವಷ್ಟು ಕಾಲ ಸುಖವಾಗಿದ್ದು ಆಮೇಲೆ ಭಗವಂತನ ಲೋಕವನ್ನು ಹೊಂದಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಈ ಏಕಾದಶಿಯನ್ನು ಆಚರಿಸಿಯೇ ಹಿಂದೆ ಅನೇಕ ರಾಜರುಗಳು ಪಾಪದಿಂದ ಮುಕ್ತರಾದರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಹ್ಮಕಪಾಲ ನಿರ್ಮುಕ್ತೋ ಬಭೂವ ಭಗವಾನ್ ಭವಃ ಅಂತ ಹೇಳ್ತಾರೆ. ಶಿವನಿಗೆ ಹಿಂದೆ ಬ್ರಹ್ಮಕಪಾಲ, ಬ್ರಹ್ಮನ ಒಂದು ತಲೆ ಬಂದು ಅಂಟುಕೊಂಡ್ಬಿಟ್ಟಿತ್ತು. ಅಂತಹ ತಲೆಯನ್ನು ಕಳೆದುಕೊಂಡದ್ದು ಈ ವರೂಥಿನಿ ಏಕಾದಶಿಯನ್ನು ಮಾಡಿ ಅಂತ ಈ ಪುರಾಣ ತಿಳಿಸ್ಕೊಂಡು ಹೋಗ್ತದೆ. ಅಂದರೆ ಇನ್ನೊಂದು ಕಥೆಯಲ್ಲಿ ಬರ್ತದೆ, ಯಾವಾಗ ಗಂಗೆಯಲ್ಲಿ ಅಲಕಾನಂದೆಯಲ್ಲಿ ತನ್ನ ಕೈಯನ್ನು ಮುಳುಗಿಸಿದಾಗ ಕೈಗೆ ಅಂಟಿದಂತಹ ಆ ಬ್ರಹ್ಮಕಪಾಲ ಬಿಟ್ಟು ಹೋಯಿತು ಅಂತ. ಆದರೆ ಆ ರೀತಿ ಹೋಗಲಿಕ್ಕೆ ಈ ಏಕಾದಶಿಯೂ ಕಾರಣ ಆಯಿತು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಷ್ಟಲ್ಲದೆ ಇದು ಎಷ್ಟು ಫಲಪ್ರದವಾಗಿದೆ, ನಮಗೆ ಎಷ್ಟು ಪುಣ್ಯವನ್ನು ತಂದುಕೊಡುತ್ತದೆ ಅದನ್ನು ತಿಳಿಸ್ತಾರೆ. ಬೇರೆ ಯುಗಗಳಲ್ಲಿ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೆ ಏನು ನಮಗೆ ಫಲ ಸಿಗ್ತಾ ಇತ್ತು, ಅಂತಹ ಫಲ ಈ ವರೂಥಿನಿ ಏಕಾದಶಿಯಿಂದ ಬರ್ತದೆ ಒಬ್ಬ ವ್ಯಕ್ತಿ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ. ಅದೇ ರೀತಿ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಒಬ್ಬ ವ್ಯಕ್ತಿ ಬಂಗಾರದ ದಾನ ಕೊಡ್ತಾನೆ. ಅದೆಷ್ಟು ಅಂತ ಹೇಳಿದ್ರೆ ಅರ್ಧ ಗ್ರಾಮ್ 1 ಗ್ರಾಮ್ ಅಲ್ಲ, ಸ್ವರ್ಣ ಭಾರ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಬಹಳಷ್ಟು ಸುವರ್ಣ ಭಾರವನ್ನು, ಸುವರ್ಣ ಭಾರ ಅಂತ ಹೇಳಿದರೆ ಸಾಮಾನ್ಯ ಒಬ್ಬ ಮನುಷ್ಯನ ತೂಕಕ್ಕೆ ಸರಿಯಾದ ಒಂದು ಬಂಗಾರವನ್ನು ತಾನು ದಾನ ಕೊಡ್ತಾನೆ ಅಂತ ಹೇಳಿದರೆ ಅದು ಎಷ್ಟು ಪುಣ್ಯವನ್ನು ತಂದು ಕೊಡ್ತದೋ ಅಷ್ಟು ಪುಣ್ಯ ಈ ವರೂಥಿನಿ ಏಕಾದಶಿಯಿಂದ ಲಭಿಸ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಪವಿತ್ರ ಪಾವನೀಶೇಷ ಮಹಾಪಾತಕನಾಶಿನಿಯಿಂದ. ಪವಿತ್ರ ಅಂದರೆ ಈಗಾಗಲೇ ನಾವು ಮಾಡಿರುವಂತಹ ಪಾಪಗಳೇನಿದೆ ಆ ಪಾಪಗಳಿಂದ ನಮಗೆ ಬಿಡುಗಡೆ ಕೊಡುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಆ ಪಾಪದಿಂದಾಗಿ ನಮ್ಮಲ್ಲಿ ಏನು ಮನಸ್ಸು ಬುದ್ಧಿ ಮುಂತಾದವುಗಳಲ್ಲಿ ಕಲುಷಿತವಾಗಿದೆ ಅಂತಹ ಆ ಕಾಲುಷ್ಯದಿಂದ ಅಂತ ಹೇಳಿದರೆ ಕೊಳೆಯಿಂದ ನಮ್ಮನ್ನು ಶುದ್ಧಗೊಳಿಸುವಂಥದ್ದು ಈ ಏಕಾದಶಿ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಏಕಾದಶಿಯ ಪುಣ್ಯ ಎಂಥದ್ದು ಅಂದರೆ,
ದಾನಗಳಲ್ಲಿ ಅಶ್ವದಾನವನ್ನು ಹೇಳ್ತಾರೆ. ಕುದುರೆ ದಾನ ಮಾಡಿ ಅಂದರೆ ವಾಹನವನ್ನು ದಾನ ಮಾಡುವಂಥದ್ದು. ಅದರಲ್ಲಿಯೂ ಕೂಡ ಕುದುರೆ ದಾನ, ಆ ಒಂದು ವಾಹನವನ್ನು ಮಾಡಿದರೆ ಎಷ್ಟು ಅವನಿಗೆ ಪುಣ್ಯ ಬರುತ್ತದೋ ಅಷ್ಟು. ಅದಕ್ಕಿಂತ ಶ್ರೇಷ್ಠವಾದದ್ದು ಗಜದಾನ. ಆನೆ, ಈ ಕುದುರೆಯ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಗಜದಾನ. ಯಾವ ರೀತಿ ಇವತ್ತು ನಾವು 2 ವೀಲರ್ ಅಂತ ಹೇಳ್ತೇವೆ, ದ್ವಿಚಕ್ರ ವಾಹನವನ್ನು ದಾನ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಚತುಶ್ಚಕ್ರ ವಾಹನವನ್ನು ಅಂದರೆ 4 ವೀಲರ್ ಅದನ್ನು ದಾನ ಮಾಡಿದರೆ ಬರ್ತದೆ ಅಂತ ಹೇಳಿದಾಗೆ, ಆ ಗಜದಾನಕ್ಕಿಂತಲೂ ಕೂಡ ಅಂದರೆ ಆನೆಯನ್ನು ದಾನ ಮಾಡುವುದಕ್ಕಿಂತಲೂ ಕೂಡ ಹೆಚ್ಚು ಪುಣ್ಯಪ್ರದವಾದದ್ದು ಭೂದಾನವನ್ನು ಮಾಡುವಂಥದ್ದು. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ತಿಲದಾನ ಅಂತ ಹೇಳ್ತಾರೆ, ಎಳ್ಳನ್ನು ದಾನ ಮಾಡುವಂಥದ್ದು. ಆ ಎಳ್ಳು ದಾನಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಬಂಗಾರವನ್ನು ದಾನ ಮಾಡುವಂಥದ್ದು. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರೆ. ಅನ್ನದಾನಾತ್ ಪರಂ ದಾನಂ ನ ಭೂತಂ ನ ಭವಿಷ್ಯತಿ. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಹಿಂದೆ ಇರಲಿಲ್ಲ, ಮುಂದೆ ಬರೋಲ್ಲ. ಯಾಕೆ ಅಂತ ಹೇಳಿದರೆ, ನೀವು ಏನನ್ನು ಕೊಟ್ಟರೂ ತೃಪ್ತಿ ಆಗದೇ ಇದ್ದಾಗ ಮನುಷ್ಯನಿಗೆ ಮುಖ್ಯ ಬೇಕಾದದ್ದು ಅನ್ನ ಸಿಕ್ಕಿತು ಅಂತ ಹೇಳಿದರೆ ಅವನಿಗೆ ತೃಪ್ತಿ ಆಗುತ್ತೆ. ಹೀಗೆ ಅನ್ನ ಬರೀ ಮನುಷ್ಯರಿಗೆ ಮಾತ್ರ ತೃಪ್ತಿಯನ್ನು ತಂದುಕೊಡುವುದಲ್ಲ, ಪಿತೃಗಳಿಗಾಗಲಿ ಯಾರಿಗಾಗಲಿ ತೃಪ್ತಿ ಉಂಟಾಗುವಂಥದ್ದು ಅನ್ನದಿಂದ. ಅದಕ್ಕೋಸ್ಕರ ನಾವು ಪಿತೃಗಳ ಆರಾಧನೆಯನ್ನು ಮಾಡುವುದು ಕೂಡ ಪಿಂಡದಾನ. ಅನ್ನದಿಂದ ಪಿಂಡವನ್ನು ಮಾಡಿ ಪಿಂಡವನ್ನು ನಾವು ದಾನ ಮಾಡುವ ಮೂಲಕ. ದೇವತೆಗಳಿಗೂ ಕೂಡ ಅಷ್ಟೇ, ಯಜ್ಞದಲ್ಲಿ ಅನ್ನದ ಆಹುತಿಯನ್ನು ನಾವು ಕೊಟ್ಟು ಅವರನ್ನು ಸಂತೃಪ್ತಿ ಪಡಿಸ್ತೇವೆ. ಹೀಗೆ ಅನ್ನುವಂಥದ್ದು ಮನುಷ್ಯರಿಗಿರಬಹುದು, ಪಿತೃಗಳಿಗಿರಬಹುದು, ದೇವತೆಗಳಿಗಿರಬಹುದು, ಎಲ್ರಿಗೂ ಕೂಡ ಸಂತೃಪ್ತಿಯನ್ನು ಉಂಟು ಮಾಡುವಂಥದ್ದು. ಇಂತಹ ಅನ್ನದಾನಕ್ಕೆ ಸಮಾನವಾದ ದಾನ ಯಾವುದು ಅಂತ ಹೇಳಿದರೆ ಕನ್ಯಾದಾನ ಅಂತ ಹೇಳ್ತಾರೆ. ಅದು ಈ ಅನ್ನದಾನದಷ್ಟೇ ನಮಗೆ ಪುಣ್ಯವನ್ನು ತಂದುಕೊಡುತ್ತದೆ. ಆ ಕನ್ಯಾದಾನಕ್ಕೆ ಸಮಾನವಾದ ದಾನ ಯಾವುದು ಅಂತ ಹೇಳಿದರೆ ಗೋದಾನ ಅಂತ ಹೇಳಿದರೆ, ಇವಾಗ 3 ಸಮಾನ ಆಯಿತು. ಅನ್ನದಾನ, ಕನ್ಯಾದಾನ ಹಾಗೂ ಗೋದಾನ 3 ಒಂದೇ ರೀತಿ ಆಯಿತು, ಒಂದೇ ರೀತಿಯ ಪುಣ್ಯವನ್ನು ತಂದುಕೊಡುತ್ತದೆ. ಆದರೆ ಈ 3 ವಿಧವಾದ ದಾನಗಳೇನಿದೆ ಅಂದರೆ ಕನ್ಯಾದಾನ, ಗೋದಾನ, ಅನ್ನದಾನ, ಈ 3ಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ವಿದ್ಯಾದಾನ ಅಂತ ಹೇಳ್ತಾರೆ. ವಿದ್ಯಾದಾನ ಈ 3ಕ್ಕೂ ಶ್ರೇಷ್ಠವಾದದ್ದು. ಅಂದರೆ ವಿದ್ಯಾದಾನ ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ದುಡ್ಡು ತೆಗೆದುಕೊಂಡು ವಿದ್ಯೆಯನ್ನು ಹೇಳೋದಲ್ಲ. ದಾನ ಅಂತ ಹೇಳಿದರೆ ಯಾರು ಯೋಗ್ಯನಾದ ವ್ಯಕ್ತಿ ಇದ್ದಾನೆ, ಯೋಗ್ಯನಾದ ವ್ಯಕ್ತಿಗೆ ವಿದ್ಯೆಯನ್ನು ನಾವು ಕೊಡುವಂಥದ್ದು. ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ, ಅವನು ನನಗೆ ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು, ಇದು ಯಾವುದೋ ಆಸಕ್ತಿಯನ್ನು ಇಟ್ಕೊಳ್ಳದೆ ಕೇವಲ ದೇವರ ಪ್ರೀತಿಗೋಸ್ಕರ ತಾನು ದಾನವನ್ನು ಮಾಡುವುದು. ಅಂದರೆ ದಾನ ಅಂದರೆ ಅವನಿಗೆ ಅದನ್ನು ಕೊಡುವಂಥದ್ದು. ಆದರೆ ಅವನೇನೆಂದರೆ ಅವನು ಯೋಗ್ಯನಾಗಿರಬೇಕು. ಯಾವತ್ತೂ ದಾನಕ್ಕೆ ಪಾತ್ರ ಮುಖ್ಯ. ಪಾತ್ರ ಅಂದರೆ ಯೋಗ್ಯತೆ ಮುಖ್ಯ. ಇಲ್ಲಿ ವಿದ್ಯಾ ಅಂತ ಹೇಳಿದರೆ ಲೌಕಿಕ ವಿದ್ಯೆಯನ್ನು ಕುರಿತು ಹೇಳ್ತಾ ಇರೋದಲ್ಲ. ಮುಖ್ಯವಾಗಿ ಅಂದರೆ ನಾನು ಗಣಿತ ಪಾಠ ಮಾಡ್ತೇನೆ, ವಿಜ್ಞಾನ ಪಾಠ ಮಾಡ್ತೇನೆ, ಸಮಾಜ ಪಾಠ ಮಾಡ್ತೇನೆ, ಇದನ್ನೆಲ್ಲ ಹೇಳ್ತಾ ಇರೋದಲ್ಲ. ಮುಖ್ಯವಾಗಿ ವಿದ್ಯಾದಾನ ಅಂತ ಹೇಳಿದರೆ ಭಗವಂತನ ವಿದ್ಯೆ ಏನಿದೆ, ಭಗವಂತನ ಕುರಿತಾದ ವಿದ್ಯೆ, ಅಧ್ಯಾತ್ಮ ವಿದ್ಯೆ. ಆ ಅಧ್ಯಾತ್ಮ ವಿದ್ಯೆಯನ್ನು ಯೋಗ್ಯನಾದಂತಹ ವ್ಯಕ್ತಿಗೆ, ಯೋಗ್ಯನಾದ ವ್ಯಕ್ತಿ ಯಾರು ಅಂತ ಹೇಳಿದರೆ ಯಾರು ನನಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ತಾನು ಬಂದಿದ್ದಾನೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ಹಸಿವಿನಿಂದ ಬಂದಿದ್ದಾನೆ, ನಾನು ತಿಳ್ಕೊಳ್ಳೇಬೇಕು, ನನಗದು ಬೇಕೇ ಬೇಕು, ಈ ರೀತಿ ತುಂಬ ಆಸಕ್ತಿಯಿಂದ ಬಂದಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಈ ರೀತಿ ಅಧ್ಯಾತ್ಮ ವಿದ್ಯೆಯನ್ನು ಕಲೀಲಿಕ್ಕೆ ಸಂಬಂಧಪಟ್ಟ ನಿಯಮಗಳೇನಿದೆ, ಆಚಾರಗಳೇನಿದೆ, ಆ ಆಚಾರ ವಿಚಾರಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಿದ್ಧ ಇದ್ದಾನೆ, ಅಳವಡಿಸಿಕೊಂಡಿದ್ದಾನೆ. ಮತ್ತೇನೆಂದರೆ ಅದನ್ನು ಕೇವಲ ಇದು ಒಂದು ಇರಲಿಯಿಂದ ಬಂದದ್ದಲ್ಲ, ಇದೇ ನನಗೆ ಬೇಕು, ಯಾಕಂದರೆ ಇದನ್ನು ನಾನು ಇಟ್ಟುಕೊಂಡು ಸಾಧನೆಯನ್ನು ಮಾಡ್ತೇನೆ. ಹೀಗೆ ಯಾರು ಅಧ್ಯಾತ್ಮ ವಿದ್ಯೆಯನ್ನು ಕಲಿಬೇಕು ಅಂತ ಬಯಸ್ತಾ ಇದ್ದಾನೆ, ಅದರ ಮೂಲಕ ನಾನು ಸಾಧನೆ ಮಾಡಿ ಭಗವಂತನನ್ನು ಸೇರ್ತೇನೆ ಅಂತಹ ವ್ಯಕ್ತಿ ಯೋಗ್ಯನಾದವನು. ಅವನಿಗೆ ವಿದ್ಯಾದಾನವನ್ನು ಮಾಡಿದರೆ ಈ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ತಿಳಿಸ್ತಾ, ತತ್ಫಲಂ ಸಮವಾಪ್ನೋತಿ ನರಕೃತ್ವ ವರೂಥಿನಿ. ಯಾರು ಈ ವರೂಥಿನಿ ಏಕಾದಶಿಯ ಆಚರಣೆಯನ್ನು ಮಾಡ್ತಾರೆ
ಅವರು ಅಂತಹ ಶ್ರೇಷ್ಠವಾದ ವಿದ್ಯಾದಾನಕ್ಕೆ ಸರಿಸಾಟಿಯಾದ ಪುಣ್ಯವನ್ನು ಪಡಿತಾರೆ. ಅಂದರೆ ಈ ವರೂಥಿನಿ ಏಕಾದಶಿ ಆಚರಣೆ ಎನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದ್ದು ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಅದರೊಟ್ಟಿಗೆ ಒಂದು ವಿಷಯವನ್ನು ತಿಳಿಸ್ಕೊಂಡು ಹೋಗ್ತಾರೆ ಇಲ್ಲಿ. ಯಾವತ್ತೂ ಕನ್ಯಾ ದಾನ ಮಾಡಬೇಕಾದದ್ದು ಹೊರತು ಕನ್ಯೆಯನ್ನು ಮಾರಾಟ ಮಾಡೋದಲ್ಲ ಅಂತ ಹೇಳ್ತಾರೆ. ಅಂದರೆ ಕನ್ಯೆಯನ್ನು ಮಾರಾಟ ಮಾಡೋದು ಅಂತ ಹೇಳಿದರೆ, ಮಗಳನ್ನು ಮಾರಾಟ ಮಾಡೋದು ಅಂತ ಹೇಳಿದರೆ ನನಗೆ ಇಷ್ಟು ನೀವು ದುಡ್ಡು ಕೊಡಬೇಕು ಅಂದರೆ ವರದಕ್ಷಿಣೆ ಅಂತ ಹೇಳೋದು ನಂತರ ಬಂತು. ಅದಕ್ಕಿಂತ ಮೊದಲು ವಧು ದಕ್ಷಿಣೆ ಅಂತ. ನಮ್ಮ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದರೆ ನನಗೆ ಇಷ್ಟು ಲಕ್ಷ ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು ಅಂತ ಗಂಡಿನ ಕಡೆಯವರಿಂದ ವಸೂಲಿ ಮಾಡ್ತಾ ಇದ್ದದ್ದು ಹಿಂದೆ ಇತ್ತು. ಅದು ತುಂಬ ತಪ್ಪು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಯಾವತ್ತೂ ಹೆಣ್ಣನ್ನು ದುಡ್ಡಿಗೋಸ್ಕರ ಮಾರಾಟ ಮಾಡಬಾರ್ದು. ಮತ್ತು ಹೆಣ್ಣನ್ನು ಯೋಗ್ಯನಾದವನಿಗೆ ದಾನ ಮಾಡಬೇಕು. ಆಗ ಮಾಡುವುದರಿಂದಲೇ ಅದು ಶ್ರೇಷ್ಠವಾದ ಪುಣ್ಯವನ್ನು ತಂದುಕೊಡುತ್ತದೆ ಅಂತ ಇದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಈ ವರೂಥಿನಿ ಏಕಾದಶಿಯ ಬಗ್ಗೆ ತಿಳಿಸ್ತಾ ಇಂಥ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು. ಶ್ರದ್ಧಾಭಕ್ತಿಯಿಂದ ಅಂತ ಹೇಳಿದರೆ ಏನೇನು ನಿಯಮಗಳನ್ನು ಹೇಳಿದ್ದಾರೆ, ದಶಮಿಯಂದು ಈ ರೀತಿ ಇರಬೇಕು, ಏಕಾದಶಿಯಂದು ಈ ರೀತಿ ಇರಬೇಕು, ಈ ರೀತಿಯಲ್ಲಿ ಏನು ನಿಯಮ ಹೇಳಿದ್ದಾರೆ ಆ ನಿಯಮವನ್ನು ಪಾಲಿಸಿಕೊಂಡು ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನಗಳನ್ನು ತಾನು ಆಚರಿಸಿದಾಗ, ವಿಶೇಷವಾಗಿ ಏಕಾದಶಿಯಂದು ತಾನು ಉಪವಾಸವನ್ನು ಆಚರಿಸಿ ಅಂದರೆ ಆಹಾರವನ್ನು ಸ್ವೀಕಾರ ಮಾಡದೆ, ಅವತ್ತು ಆದಷ್ಟು ಮಧ್ಯಾಹ್ನ ನಿದ್ರೆ ಮಾಡದೆ, ನಂತರ ತಾಂಬೂಲ ಸೇವನೆ ಮಾಡದೆ, ಇನ್ನು ತಾನು ಪೇಸ್ಟ್ ಮುಂತಾದವುಗಳಿಂದ ಹಲ್ಲುಜ್ಜದೆ, ಅವತ್ತು ಹಲ್ಲನ್ನು ಯಾವುದಾದರೂ ಎಲೆಯಲ್ಲಿ ಮಾವಿನ ಎಲೆ ಮುಂತಾದವುಗಳಿಂದ ತಾನು ತಿಕ್ಕಬಹುದೇ ಹೊರತು ಬ್ರಷ್ಷಿನಿಂದ, ಟೂತ್ಪೇಸ್ಟ್ ಅದರಿಂದ ಅವತ್ತು ಏಕಾದಶಿಯಂದು ಈ ಹಲ್ಲನ್ನು ಉಜ್ಜುವಂಥದ್ದು ಅಷ್ಟು ಸಮಂಜಸವಾದದ್ದಲ್ಲ ಅಂತ. ಮತ್ತು ಪರಾಪವಾದಂ ಪೈಶುಣ್ಯಂ ಪತಿತೇ ಸಹ ಭಾಷಣಂ ಅಂದರೆ ಇನ್ನೊಬ್ಬರನ್ನು ಕುರಿತು ತಾನು ಚಾಡಿ ಮಾತುಗಳನ್ನಾಡುವಂಥದ್ದು, ಅವರ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕುವಂಥದ್ದು, ಇನ್ನೊಬ್ಬರನ್ನು ಕುರಿತು ಬೈಯುವಂಥದ್ದು, ಟೀಕೆ ಮಾಡುವಂಥದ್ದು, ಇವೆಲ್ಲ ಏಕಾದಶಿಯ ದಿನ ಮಾಡಬಾರ್ದು. ಹಾಗೆಯೇ ಇನ್ನೊಬ್ಬರನ್ನು ಕುರಿತು ಚಾಡಿ ಹೇಳುವಂಥದ್ದು, ಮತ್ತು ಯಾರು ಪಾಪಿಗಳಿದ್ದಾರೆ, ದುಷ್ಟರಿದ್ದಾರೆ ಅವರೊಟ್ಟಿಗೆ ಮಾತಾಡದೇ ಇರುವಂಥದ್ದು, ಇವೆಲ್ಲ ಏಕಾದಶಿ. ಅಂದರೆ ಅವತ್ತು ದುಷ್ಟರೊಟ್ಟಿಗೆ ಮಾತಾಡಬಾರದು. ಯಾರು ಭಗವದ್ ಭಕ್ತರಲ್ಲ, ನಾಸ್ತಿಕರಿದ್ದಾರೆ ಅವರೊಟ್ಟಿಗೆ ಮಾತಾಡಬಾರ್ದು. ಅಲ್ಲ, ನಾವು ಮಾತಾಡುವ ಅವಶ್ಯಕತೆ ಬಂದೇ ಬರ್ತದೆ. ಆಫೀಸಿಗೆ ಹೋಗಬೇಕು, ಅಲ್ಲಿ ಮಾತಾಡಬೇಕು, ಈ ರೀತಿ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ದ್ವಾದಶಿಯ ದಿನ ಬೆಳಗ್ಗೆ ನಾವು ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ, ಪಾರಣೆಯನ್ನು ಮುಗಿಸಿದ ಮೇಲೆ ತುಳಸಿ ದಳವನ್ನು ಬಾಯಿಗೆ ಹಾಕಿಕೊಂಡು ನುಂಗಬೇಕು ಅಂತ ಹೇಳ್ತಾರೆ. ಅಥವಾ ನೆಲ್ಲಿಕಾಯನ್ನು ದ್ವಾದಶಿಯ ದಿನ ಬೆಳಗ್ಗೆ ಭೋಜನ ಆದಮೇಲೆ ಅಂದರೆ ಪಾರಣೆ ಆದಮೇಲೆ ಸ್ವೀಕಾರ ಮಾಡಿದರೆ, ನಾವು ಈ ರೀತಿ ಯಾರು ನಾಸ್ತಿಕರಿದ್ದಾರೆ, ಪಾಪಿಗಳಿದ್ದಾರೆ ಮುಂತಾದವರೊಟ್ಟಿಗೆ ಮಾತಾಡಿದಂತಹ ಏನು ದೋಷ ಇದೆ ಅದು ಪರಿಹಾರ ಆಗತ್ತೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ವ್ಯರ್ಥವಾಗಿ ಮಾತಾಡುವಂಥದ್ದು, ಕೆಟ್ಟ ಮಾತಾಡುವಂಥದ್ದು, ಸಿಟ್ಟು ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಇವೆಲ್ಲ ಏಕಾದಶಿಯ ದಿನ ಅವಶ್ಯವಾಗಿ ಬಿಡಬೇಕಾದದ್ದು. ಇನ್ನು ವ್ಯಾಯಾಮ ಮಾಡುವಂಥದ್ದು ಅಂದರೆ ಯೋಗ, ವ್ಯಾಯಾಮ ಮುಂತಾದವುಗಳು ಏಕಾದಶಿ, ದಶಮಿ, ದ್ವಾದಶಿ ಅವತ್ತು ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ. ಹಾಗೆಯೇ ಪ್ರವಾಸ, ದೂರದ ಪ್ರವಾಸವನ್ನು ಈ 3 ದಿನಗಳಲ್ಲಿ ಕೈಗೊಳ್ಳುವಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ದೂರದ ಪ್ರವಾಸಗಳನ್ನು ಇನ್ನು ಅನಿವಾರ್ಯ ಆಯಿತು ಅಂತ ಹೇಳಿದರೆ ಹೋಗಲೇಬೇಕು ಅಂತ ಹೇಳಿದ ಪಕ್ಷದಲ್ಲಿ ಮಾತ್ರ ಹೋಗಬಹುದೇ ಹೊರತು ಉಳಿದಂತೆ ಈ 3 ದಿನಗಳಲ್ಲಿ ಪ್ರವಾಸ ಮುಂತಾದವುಗಳನ್ನು ಮಾಡುವುದು ಕೂಡ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ಈ 3 ದಿನದಲ್ಲೂ ಪುನರ್ಭೋಜನ, ಏಕಾದಶಿಯಂತೂ ಭೋಜನವೇ ಇಲ್ಲ. ದಶಮಿ, ದ್ವಾದಶಿ 2 ದಿನವೂ ಕೂಡ 2ನೇ ಬಾರಿ ಊಟ ಮಾಡುವಂಥದ್ದು. ಅಂದರೆ ಅವತ್ತು ಒಂದೇ ಹೊತ್ತು ಊಟವನ್ನು ಮಾಡಬೇಕಾದದ್ದು, 2ನೇ ಬಾರಿ ಊಟ ಮಾಡುವಂಥದ್ದು ಸರಿಯಾದದ್ದಲ್ಲ. ಹೀಗೆ ಏನು ನಿಯಮಗಳಿದೆ, ಈ ನಿಯಮಗಳನ್ನು ಪಾಲಿಸುವುದರಿಂದಾಗಿ ಏಕಾದಶಿಯ ದಿನ ರಾತ್ರಿ ಯಥಾಶಕ್ತಿ ನಮಗೆ ಎಷ್ಟಾಗತ್ತೋ ಅಷ್ಟು ಜಾಗರಣೆಯನ್ನು ಮಾಡ್ತಾ ದೇವರನ್ನು ಸ್ಮರಣೆ ಮಾಡುವುದರಿಂದಾಗಿಯೂ ಕೂಡ ಅವನು ಎಲ್ಲ ಪಾಪಗಳಿಂದ ವಿನಿರ್ಮುಕ್ತನಾಗ್ತಾನೆ, ಭಗವಂತನ ಅನುಗ್ರಹವನ್ನು ಪಡಿತಾನೆ. ಹೀಗೆ ಈ ವರೂಥಿನಿ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತದೆ. ಇಂತಹ ಏಕಾದಶಿ ನಾವು ಹಿಂದೆ ನೋಡಿದಾಗೆ ನಾಡಿದ್ದು
ಏಪ್ರಿಲ್ 13ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 12ನೇ ತಾರೀಕು ಭಾನುವಾರ, ಅವತ್ತು ದಶಮಿಯ ಆಚರಣೆ. 13 ಸೋಮವಾರ ವರೂಥಿನಿ ಏಕಾದಶಿ, 14 ಮಂಗಳವಾರ, ಅವತ್ತು ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6 ಗಂಟೆ 15 ನಿಮಿಷ ಅಂದರೆ 6 ಕಾಲರ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಸ್ವೀಕಾರ ಮಾಡಿ ಈ ಏಕಾದಶಿಯನ್ನು ವಿಶೇಷವಾಗಿ ಮಧುಸೂದನನ ರೂಪಕನಾದಂತಹ ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡುತ್ತಾ ನಾವು ಮಾಡಿದಂತಹ ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಬಹುದು. ಹೀಗೆ ಹೇಳ್ತಾ ನಾವು ಪ್ರತಿ ಬಾರಿ ನೋಡುವಂತೆ ಜಿತಂತೆ ಸ್ತೋತ್ರದ ಚಿಂತನೆಯನ್ನು ನಡೆಸ್ತಾ ಅದರಲ್ಲಿ ಈ ಬಾರಿ ವಿಜ್ಞಾನೈ ಯದಿದಂ ಪ್ರಾಪ್ತಂ ಯದಿದಂ ಜ್ಞಾನಮೂರ್ಜಿತಂ ಜನ್ಮಾಂತರೇಪಿ ದೇವೇಶ ಮಾ ಬೋಧಸ್ಯ ಪರೀಕ್ಷಯ. ದೇವರ ಬಳಿ ನಾವು ಮಾಡಿಕೊಳ್ಳುವಂತಹ ಬಹಳ ಒಳ್ಳೆಯ ಪ್ರಾರ್ಥನೆ, ಸ್ವಾಮಿ ಈ ಜನ್ಮ ಮನುಷ್ಯ ಜನ್ಮ ನನಗೆ ದೊರಕಿದೆ, ಮನುಷ್ಯ ಜನ್ಮ ಸಿಗುವುದೇ ಕಷ್ಟ, ನರಜನ್ಮ ಬರುವುದೇ ಕಷ್ಟ. ಇಂಥ ಮನುಷ್ಯ ಜನ್ಮದಲ್ಲಿಯೂ ಕೂಡ ಜ್ಞಾನ ದೊರಕುವಂಥದ್ದು ಇನ್ನಷ್ಟು ಕಷ್ಟ. ಅಂದರೆ ದೇವರ ಬಗ್ಗೆ ನಾವೇನಾದರೂ ಒಂಚೂರು ತಿಳ್ಕೊಳ್ತೇವೆ ಅಂತ ಹೇಳಿದರೆ ಅದೊಂದು ಸಾಮಾನ್ಯವಾದ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಯಾರಿಗೆ ಪುಣ್ಯ ಇದೆಯೋ ಅವರಿಗೆ ಮಾತ್ರ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಿಗತ್ತೆ. ಇಲ್ಲದಿದ್ದರೆ ಅವರಿಗೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಿಗುವುದಿಲ್ಲ ಅಂತ ಹೇಳಿದರೆ ಅವರಿಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು, ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿಯೇ ಬರುವುದಿಲ್ಲ. ಅದಕ್ಕೆ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಇನ್ನು ಕೆಲವರೇನು ಅಂತ ಹೇಳಿದರೆ ಆ ಜ್ಞಾನದ ಬಗ್ಗೆ ತಿಳ್ಕೊಂಡ್ರೂ ಕೂಡ ಆಸಕ್ತಿ ಇಲ್ಲದೇ ಇರುವುದರಿಂದಾಗಿ ಅದರ ಬಗ್ಗೆ ತಾವು ಯಾವುದೇ ಒತ್ತು ಕೊಡಲಿಕ್ಕೆ ಹೋಗೋದಿಲ್ಲ, ಅದನ್ನು ಕೇಳ್ತಾರೆ, ಈ ಕಡೆ ಬಿಟ್ಟುಬಿಡ್ತಾರೆ, ಹೊರತು ಅವ್ರಿಗೆ ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ. ಹೀಗೆ ನಮಗೆ ಈ ಮನುಷ್ಯ ಜನ್ಮದಲ್ಲಿ ದೇವರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಅದು ಕೂಡ ದೇವರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಹಾಗೆ ಅಲ್ಲ, ಸರಿಯಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೇಗೋ ತಪ್ಪು ತಿಳ್ಕೊಳ್ಳುವಂಥದ್ದು ಅದು ತಿಳಿದೇ ಇದ್ರೂ ಒಂದೇ, ತಿಳಿಯುವುದು ಒಂದೇ. ಆ ರೀತಿ ತಪ್ಪಾಗಿ ತಿಳ್ಕೊಳ್ಳೋದಕ್ಕಿಂತ ಮತ್ತು ಸರಿಯಾಗಿ ತಿಳಿಯುವುದು, ಸರಿಯಾಗಿ ಅಂತ ಹೇಳಿದರೆ ಹೇಗೆ ಅಂದರೆ ಯಾವ ಭಗವಂತನ ವಿಷಯವನ್ನು ನಾವು ಯುಕ್ತಿಯುಕ್ತವಾಗಿ ತಿಳ್ಕೊಳ್ತೇವೆ. ಅಂದರೆ ಯಾವುದನ್ನು ನಾವು ಯೋಚನೆ ಮಾಡಬೇಕು, ಕಣ್ಮುಚ್ಚಿಕೊಂಡು ಒಪ್ಪಿಕೊಳ್ಳುವುದಲ್ಲ, ಮೂಢನಂಬಿಕೆಯಿಂದ ಸ್ವೀಕಾರ ಮಾಡುವುದಲ್ಲ, ಪ್ರತಿಯೊಂದನ್ನು ವಿಚಾರ ಮಾಡಬೇಕಾದದ್ದು. ಅದು ಹೇಗೆ ಯಾಕೆ, ಅದು ಹೇಗೆ ಹೀಗೆ, ಇದೆಲ್ಲ ಯೋಚನೆಯನ್ನು ಮಾಡಬೇಕಾದದ್ದು. ಆ ರೀತಿ ನಾವು ಸರಿಯಾಗಿ ಯಾವ ವಿಷಯವನ್ನು ತಿಳ್ಕೊಳ್ತೇವೆ ಅದು ಜ್ಞಾನ. ಮೊದಲು ತಿಳ್ಕೊಂಡ ಮೇಲೆ ಆಸಕ್ತಿ ಹೆಚ್ಚಾಯಿತು. ಆಸಕ್ತಿ ಹೆಚ್ಚಾಗಿ ಇನ್ನಷ್ಟು ಆಳವಾಗಿ ನಾವು ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಧರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ತೊಡಗುತ್ತೇವೆ. ಆಳವಾದ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ, ಡೀಪ್ ನಾಲೆಜ್ ಅಂತ. ಅದೇ ವಿಜ್ಞಾನ. ಮೊದಲು ಜ್ಞಾನ, ಆಮೇಲೆ ವಿಜ್ಞಾನ. ಹೀಗೆ ಜ್ಞಾನ ವಿಜ್ಞಾನ ಒಂದು ಸಾಮಾನ್ಯವಾಗಿ ಹಾಗೂ ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ. ಈ ಎರಡೂ ಕೂಡ ಜನ್ಮ ಜನ್ಮಾಂತರಗಳಲ್ಲೂ ಇರಬೇಕು ಅಂತ ಪ್ರಾರ್ಥನೆಯನ್ನು ಮಾಡುವಂಥದ್ದು. ವಿಜ್ಞಾನ ಯದಿದಂ ಪ್ರಾಪ್ತಂ ಯದಿದಂ ಜ್ಞಾನ ಊರ್ಜಿತಂ. ಸ್ವಾಮಿ ಊರ್ಜಿತಂ ಅಂತ ಹೇಳಿದರೆ ಶ್ರೇಷ್ಠವಾದ ಜ್ಞಾನ, ನನ್ನನ್ನು ಮೇಲಕ್ಕೆ ಕೊಂಡೊಯ್ಯುವಂತಹ ಜ್ಞಾನ, ಭಗವಂತನ ಜ್ಞಾನ. ವಿಜ್ಞಾನ ಇದೆರಡೂ ಕೂಡ ನನಗಿಲ್ಲಿ ದೊರಕಿದೆ, ನಿನ್ನ ಅನುಗ್ರಹದಿಂದಾಗಿ ದೊರಕಿದೆ ನನಗೆ ಜ್ಞಾನ ವಿಜ್ಞಾನಗಳೆರಡು. ಅಂದರೆ ಜ್ಞಾನ ಅಂದರೆ ದೇವರು ದೊಡ್ಡವನಪ್ಪ ಇಷ್ಟು ತಿಳ್ಕೊಂಡಿರ್ತೇವೆ, ದೇವರು ದೊಡ್ಡವನು, ದೇವರೆಲ್ಲ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದವನವನೇ. ಯಾರು ಆ ದೇವರು ಅಂತ ಹೇಳಿದರೆ ಯಾರು? ವಿಷ್ಣುವೇ ದೇವರು ಅಲ್ಲ, ಅವನು ಯಾಕೆ ದೇವರಾಗಬೇಕು? ಬೇರೆಯವರು ಯಾಕೆ ದೇವರಾಗಬಾರ್ದು? ಅವನಲ್ಲಿ ಏನಂತ ವೈಶಿಷ್ಟ್ಯ ಇದೆ? ಹೀಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳುವಂಥದ್ದು ವಿಜ್ಞಾನ. ಇದೆರಡನ್ನೂ ನಾನು ತಿಳ್ಕೊಂಡೆ, ನಾನು ಮರಣ ಹೊಂದಿದೆ ಅಂತ ಹೇಳಿದ್ರೆ ಆಮೇಲೆ ನಾನು ಕಲಿತಂತಹ ಈ ಸಂಪಾದನೆ ಮಾಡಿದ ಜ್ಞಾನ ಮರೆಯಾಗಿ ಬಿಡುತ್ತದೆ ಅಂತ ಹೇಳಿದ್ರೆ ಸ್ವಾಮಿ ಅದು ಮಾತ್ರ ಆಗಬಾರ್ದು. ನಾನು ಮರಣ ಹೊಂದಿದಾಗ ನನ್ನ ದೇಹ ಬಿದ್ದು ಹೋಗ್ಬೋದು, ನನ್ನವರು ಅಂತ ಇಲ್ಲಿ ಯಾರಿದ್ದಾರೆ ಅವರೆಲ್ಲರೂ ನನ್ನಿಂದ ದೂರ ಆಗಬಹುದು. ಆದರೆ ಈ ಜನ್ಮದಲ್ಲಿ ನಾನು ಸಂಪಾದನೆ ಮಾಡಿದಂತಹ ಜ್ಞಾನ ಹಾಗೂ ವಿಜ್ಞಾನ ಇದು ಯಾವತ್ತೂ ಕೂಡ ನಾಶವಾಗದೇ ಇರಲಿ ಸ್ವಾಮಿ. ಮುಂದಿನ ಜನ್ಮದಲ್ಲಿಯೂ ಕೂಡ ಇದು ನನಗೆ ಉಪಯೋಗಕ್ಕೆ ಬರುವಂತಾಗಲಿ. ಯಾಕೆ ಅಂತ ಹೇಳಿದರೆ ಮನುಷ್ಯ ಜನ್ಮದಲ್ಲಿ ನಾವು ಸಂಪಾದನೆ ಮಾಡಿದ ಜ್ಞಾನ ಬಹಳ ಮುಖ್ಯವಾದದ್ದು ದೇವ್ರ ಬಳಿ ಕೊಂಡೊಯ್ಯಲಿಕ್ಕೆ. ಯಾಕಂತ ಹೇಳಿದರೆ ಮುಂದೆ ನಾನು ಮನುಷ್ಯನಾಗಿ ಬಂದಾಗ ಈ ಜನ್ಮದಲ್ಲಿ ಏನು ಜ್ಞಾನ ಪಡೆದಿದ್ದೆ ಅದಕ್ಕಿಂತ ಹೆಚ್ಚಿನದ್ದು ಪಡಿತೇನೆ ಹೊರತು ಮತ್ತೆ ಮೊದಲಿಂದ ನಾನು ಪ್ರಾರಂಭ ಮಾಡಲ್ಲ, ಈ ಇಂದಲೇ ಶುರು ಮಾಡುವುದಿಲ್ಲ.
ಅದರ ಮುಂದಿನ ಜನ್ಮದಲ್ಲಿ ನಾನು ಏನು ಜ್ಞಾನ ಪಡೆದಿದ್ದೇನೆ ಅದಕ್ಕಿಂತ ಹೆಚ್ಚು ಹೀಗೆ ನಾವು ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ತಾ ನಮ್ಮೊಳಗೆ ಪ್ರತಿ ಜನ್ಮದಲ್ಲಿಯೂ ಕೂಡ ಯಾರದ್ದು ದೇವರ ಜ್ಞಾನ, ಧರ್ಮದ ಜ್ಞಾನ, ಅದರಿಂದಾಗಿ ಒಳಗಿನಿಂದ ಭಕ್ತಿ ಹೆಚ್ಚಾಗ್ತಾ ಯಾವುದೋ ಒಂದು ಜನ್ಮದಲ್ಲಿ ದೇವರನ್ನು ಕಾಣಲಿಕ್ಕಾಗತ್ತೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಎಂದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಹೀಗೆ ನಮ್ಮ ಒಳಗೆ ಜ್ಞಾನ ಹಾಗೂ ವಿಜ್ಞಾನ ಇದೆರಡನ್ನು ಹೆಚ್ಚು ಮಾಡಿಕೊಂಡು ನಾವು ಭಗವಂತನನ್ನು ಸೇರಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದಾಗಿ ನನಗೆ ಜ್ಞಾನ ವಿಜ್ಞಾನಗಳೆರಡೂ ಕೂಡ ಯಾವತ್ತೂ ನಾಶವಾಗದೇ ಇರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಜನ್ಮಾಂತರಗಳಲ್ಲಿಯೂ ಕೂಡ. ಹಾಗೆಯೇ ದುರ್ಗತಾವಪಿ ಜಾತಾಯಾಂ ತ್ವದ್ಗತೋ ಮೇ ಮನೋರಥಃ ಯದಿ ನಾಶನ್ನ ವಿಂದೇತ ತಾವತಾಸ್ಮಿ ಕೃತಿ ಸದಾ ಅಂತ ಹೇಳ್ತಾರೆ. ಇನ್ನೊಂದು ಒಳ್ಳೆಯ ಪ್ರಾರ್ಥನೆ, ಸ್ವಾಮಿ ನನ್ನ ಮುಂದಿನ ಜನ್ಮ ಏನೋ ಗೊತ್ತಿಲ್ಲ, ಮನುಷ್ಯನಾಗೇ ಹುಡ್ತೇನೆ ಅಂತ ಗೊತ್ತಿಲ್ಲ, ಮರಳಿ ಈ ಪರಿ ಜನುಮವ ಬರುವ ಭರವಸೆ ನನಗಿಲ್ಲ ಅಂತ ಹೇಳಿದಾಗೆ ಮುಂದೆ ಇದೇ ಜನ್ಮ ಬರ್ತದೆ ಅಂತ ನನಗಿಲ್ಲ, ಗೊತ್ತಿಲ್ಲ. ಅದಕ್ಕೋಸ್ಕರ ದುರ್ಗತಾವಪಿ ಜಾತಾಯಾಮ್, ನಾನು ಕೆಟ್ಟ ಜನ್ಮದಲ್ಲಿ ನರಿ ನಾಯಿ ಜನ್ಮದಲ್ಲಿ ಹುಟ್ಟಿ ಬಂದರೂ ಕೂಡ ಮುಂದೆ ಒಂದೇ ಒಂದು ನನ್ನ ಆಸೆ ಇದೆ ಸ್ವಾಮಿ, ಏನಂದರೆ ತದ್ಗತೋ ಮೇ ಮನೋರಥಃ ನಾಶಂ ಯದಿ ವಿಂದೇಶ. ನನಗೆ ಆಸೆ, ನನ್ನ ಮನಸ್ಸು ನಿನ್ನಲ್ಲೇ ಇರಬೇಕು, ನಿನ್ನನ್ನೇ ಸ್ಮರಣೆ ಮಾಡಬೇಕು, ನಿನ್ನ ಧ್ಯಾನ ಮಾಡಬೇಕು, ಅದೇ ನನ್ನ ಆಸೆ ಸ್ವಾಮಿ. ಒಂದೊಮ್ಮೆ ಮುಂದಿನ ಜನ್ಮದಲ್ಲಿಯೂ ಕೂಡ ನಾನು ಯಾವುದೇ ಒಂದು ನರಿ ನಾಯಿಯಾಗಿ ಆಗಲಿ ಯಾವ ರೀತಿಯಿಂದಲೇ ಬರಲಿ, ನನ್ನ ಮನಸ್ಸು ನಿನ್ನನ್ನು ಸ್ಮರಣೆ ಮಾಡುತ್ತದೆ, ನಿನ್ನನ್ನು ನೆನೀತಾ ಇದೆ ಅಂತೇಳಿದರೆ ತಾವತಾಸ್ಮಿ ಕೃತಿ ಸದಾ, ನಾನು ನಿಜವಾಗಲೂ ಸಾರ್ಥಕನಾದೆ ಎಂದು ತಿಳ್ಕೊಳ್ತೇನೆ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ತಿಳ್ಕೊಳ್ತೇನೆ. ಅಂದರೆ ಈ ಜಿತಂತೆ ಸ್ತೋತ್ರ ಏನು ಹೇಳ್ತಾ ಇದೆ ಅಂದರೆ ಜನ್ಮದ ಸಾರ್ಥಕ್ಯ ಇರುವಂಥದ್ದು. ನಾನು ಬದುಕಿದ್ದು ಯಾವಾಗ ಸಾರ್ಥಕವಾಯಿತು, ಅರ್ಥಪೂರ್ಣವಾಯಿತು ಅಂತ ಹೇಳಿದರೆ ಇನ್ಯಾವುದರಿಂದಲೂ ಅಲ್ಲ. ಮತ್ತೇನಂತ ಹೇಳಿದರೆ ಆ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸುವುದರಿಂದ, ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿದುವನ್ನ ಕಲಿತನ ನಾನು ಹುಟ್ಟಿದ್ದು ಸಾರ್ಥಕ, ಅಥವಾ ಭಗವಂತನನ್ನು ಸ್ವಲ್ಪವಾದರೂ ಧ್ಯಾನ ಮಾಡಿದ್ನ ನಾನು ಹುಟ್ಟಿದ್ದು ಸಾರ್ಥಕ. ಇಲ್ಲದೇ ಇದ್ದರೆ, ಒಂದೊಮ್ಮೆ ದೇವರನ್ನು ಸ್ಮರಣೆಯನ್ನು ಮಾಡದೇ ಇದ್ದರೆ ನರಿ ನಾಯಿ ಜನ್ಮಕ್ಕೂ ಮನುಷ್ಯ ಜನ್ಮಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಯಾಕಂತೇಳಿದ್ರೆ ಉಳಿದದ್ದು ಅವುಗಳು ಮಾಡ್ತವೆ, ತಿನ್ನುವುದು ಉಣ್ಣುವುದು ಮಕ್ಕಳು ಮಾಡುವಂಥದ್ದು ಮುಂತಾದವುಗಳು ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳು ಮಾಡ್ತವೆ. ಅವುಗಳ ರಕ್ಷಣೆ ಅವುಗಳಿಗೆ ಗೊತ್ತಿದೆ, ಮನೆ ಹೇಗೆ ಕಟ್ಕೊಳ್ಳೋದು ಅದು ಗೊತ್ತಿದೆ, ಮನುಷ್ಯರಿಗಿಂತ ಚೆನ್ನಾಗಿ ಗೊತ್ತಿದೆ. ಅದರಿಂದಾಗಿ ಮನುಷ್ಯ ಆ ಪ್ರಾಣಿ ಪಕ್ಷಿ ಮುಂತಾದವುಗಳಿಂದ ಹೇಗೆ ಶ್ರೇಷ್ಠನಾಗುತ್ತಾನೆ ಅಂತೇಳಿದ್ರೆ ಅವುಗಳಿಗೆ ಮಾಡಲಿಕ್ಕೆ ಆಗದೇ ಇದ್ದದನ್ನು ಮಾಡಿದಾಗ. ಅದೇನು ಅಂತೇಳಿದ್ರೆ ಅವುಗಳಿಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ, ಧರ್ಮದ ಬಗ್ಗೆ ಗೊತ್ತಿಲ್ಲ, ತಮ್ಮ ಇಲ್ಲಿ ಏನು ಮಾಡಬೇಕಾಗಿದ್ದ ಕರ್ತವ್ಯಗಳ ಬಗ್ಗೆ ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ಯಾವಾಗ ಒಬ್ಬ ವ್ಯಕ್ತಿ ಇಲ್ಲಿ ಭಗವಂತನ ಧ್ಯಾನ ಮಾಡ್ತಾನೆ, ತಿಳ್ಕೊಳ್ತಾನೆ, ಆಗ ಮಾತ್ರ ಅವನ ಜನ್ಮ ಸಾರ್ಥಕ. ಸ್ವಾಮಿ ಆ ರೀತಿ ಆಯಿತಾ, ನಾನು ಸಾರ್ಥಕವಾದೆ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ತಿಳ್ಕೊಳ್ತೇನೆ ಅಂತ ನಾವು ಭಗವಂತನ ಬಳಿ ಮಾಡಲೇಬೇಕಾದ ಪ್ರಾರ್ಥನೆಯನ್ನು ಜಿತಂತೆ ಸ್ತೋತ್ರ ನಡೆಸ್ತಾ ಇದೆ. ಅಂತಹ ಜಿತಂತೆ ಸ್ತೋತ್ರದ ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.